ವಿಜಯ್ ಸರ್ ಮತ್ತೆ ರಚಿತಾ ಅವರ ಜುಗಲ್ಬಂದಿ ಹೇಗಿರುತ್ತೆ ಸರ್ ಅಂತ? ಯಾಕಂದ್ರೆ ರಚಿತಾ ಅವರು ಒಂದಷ್ಟು ಗ್ಲಾಮರಸ್ ಪಾತ್ರಗಳಿಂದ ಅಥವಾ ಮಹಿಳಾ ಪ್ರಧಾನ ಒಂದಷ್ಟು ಕಥೆಗಳನ್ನ ಮಾಡಿದ್ರೆ, ಬಟ್ ಈ ತರದೊಂದು ಡಿಗ್ಲಾಮ್ ಆಗಿ ಹಳ್ಳಿ ಪಾತ್ರದಲ್ಲಿ ತುಂಬಾ ವರ್ಷಗಳಾಗಿತ್ತು. ಅಂದ್ರೆ ಮೀನ್ಸ್ ಒಂದಷ್ಟು ಕಮರ್ಷಿಯಲ್ ಸಿನಿಮಾಗಳಿದೆ, ಬಟ್ ಔಟ್ ಅಂಡ್ ಔಟ್ ಈ ಲುಕ್ಕಲ್ಲಿ ಬಂದಿರುವಂಥದ್ದು. ನಾನು ಯಾವ ರೀತಿ ಹೇಳ್ಬೇಕಂತಲೂ ನನಗೆ ಬಾಯಿ ಬರ್ತಾ ಇಲ್ಲ. ಬಟ್ ಅವ್ರ ಜೀವನದಲ್ಲಿ ಅವ್ರ ಕೆರಿಯರಲ್ಲೂ ಇದುವರೆಗೂ ಮಾಡಿರಲ್ಲ. ಇವ್ರ ಕೆರಿಯರಲ್ಲೂ ಇದುವರೆಗೂ ಮಾಡಿಲ್ಲ. ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದೆ ಸರ್. ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಒಂದು ತಾಯಿ ಪಾತ್ರ ಒಪ್ಕೊಂಡು ಅವ್ರು ಹೇಗೆ ನಿಭಾಯಿಸಿದ್ದಾರೆ ಅಂದರೆ, ಅದು ಸಿನಿಮಾ ಆನ್ ಸ್ಕ್ರೀನಲ್ಲಿ ನೋಡಿದಾಗಲೇ ಜನಗಳು ಪ್ರೇಕ್ಷಕನ ಬಾಯಿಂದ ಬರಬೇಕು, ನಾವು ಹೇಳೋದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೊಡ್ಯೂಸರ್ ಆಗಿ ಈಗ ಒಂದ್ಸರಿ ಸಿನಿಮಾ ಅಂದ್ರೆ ಒಂದು ಫಸ್ಟ್ ಕಾಪಿ ಅಂತ ರೆಡಿ ಆಗಿರುತ್ತೆ, ಅಂದ್ರೆ ಹಂತದಲ್ಲಿ ಇರುತ್ತೆ, ನಡೀತಾ ಇರುತ್ತೆ, ನೋಡಿದ್ರೆ ಸರ್ ಹೇಗೆ ಫೀಲ್ ಆಯ್ತು ನಿಮಗೆ? ಸರ್ ನಾನು ರೀ ರೆಕಾರ್ಡಿಂಗ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಸಾರಥಿನೂ ಅಷ್ಟೇ, ನಾವು ಮಧ್ಯದಲ್ಲಿ ಒಂದು ನೋಡಿದಾಗ ನಮಗೆ ಗೊತ್ತಾಗಲ್ಲ, ಜಡ್ಜ್ಮೆಂಟ್ ಕಷ್ಟ ಆಗುತ್ತೆ. ಅದು ಒಂದು ನಿರ್ದೇಶಕನಿಗೆ, ಆ ಕ್ಯಾಮ್ರಾಮ್ಯಾನ್ಗೆ, ಅವ್ರಿಗೆ ಗೊತ್ತಿರುತ್ತೆ. ನಮ್ಮದು ಇವಾಗ ಆಲ್ರೆಡಿ ನಮ್ಮದು ಡಬ್ಬಿಂಗ್ ಆಗಿದೆ, ಎಲ್ಲ ಆಗಿದೆ. ಬಟ್ ಮ್ಯೂಸಿಕ್ ಇದೆಯಲ್ಲ, ಬಿ ಜಿ ಎಮ್ಮು, ಅದು ಬೀಳೋವರೆಗೂ ನಾವೇನು ಹೇಳೋಕ್ಕಾಗಲ್ಲ ಸರ್. ಅಂದರೆ ನಮಗೆ ಜಡ್ಜ್ಮೆಂಟಿಗೆ ಕಷ್ಟ ಆಗುತ್ತೆ. ನಿಮಗೆ ಗೊತ್ತಿದೆ, ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ, ಇವತ್ತು ವರ್ಲ್ಡ್ ವೈಡ್ ಸಿನಿಮಾ ಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಇನ್ನು ಕೇಳ್ಬೇಕಾ ನಾವು? ಆಗಲಿ, ಇಷ್ಟೇ ದಿನ ಕಾದಿದ್ದೀವಿ. ನಾನು ಒಬ್ಬ ಪ್ರೇಕ್ಷಕನಾಗಿ, ನಿರ್ಮಾಪಕ ಅಂತಲ್ಲ, ನೋಡಬೇಕು ಅಂತ ಆಸೆ ನನಗೂ ಇದೆ ಸರ್. ಅಂದ್ರೆ ಡೈರೆಕ್ಟರ್ ಆಗಿ ಜಡೇಶ್ ಅವರು ಯೋಚನೆ ಮಾಡುವಂಥ ರೀತಿ ಮತ್ತೆ ಅವ್ರ ಇರುವಂಥ ಕ್ಲಾರಿಟಿ ಸಿನಿಮಾ ವಿಚಾರವಾಗಿ, ಸೊ ಎಲ್ಲೋ ಒಂದ್ ಕಡೆ ಆ ಥರ ಡೈರೆಕ್ಟರ್ ಇಂಡಸ್ಟ್ರಿಯಲ್ಲಿ ಇರಬೇಕು, ಜಾಸ್ತಿ ಆಗಬೇಕು ಅನ್ನೋಂಥದ್ದು ನೋಡಿದ್ರಲ್ಲ. ಅವ್ರ ಜೊತೆ ಕೆಲಸ ಮಾಡ್ರಲ್ಲಿ ಇಂಥ ಡೈರೆಕ್ಟರ್ ಬೇಕು ಇಂಡಸ್ಟ್ರಿಗೆ ಅನ್ನೋದು. ಸೊ ತುಂಬಾ ಹತ್ತಿರದಿಂದ ಅವ್ರ ಕೆಲಸ ನೋಡಿರ್ತೀರಿ. ಎಷ್ಟು ಖುಷಿ ಆಯ್ತು ಸರ್ ಜಡೇಶ್ ಅವ್ರ ಕೆಲಸ? ಸರ್ ನಾನು ಈತ ಬಂದು ಡೌನ್ ಟು ಅರ್ತ್ ಸರ್. ಒಂದು ಕುಗ್ರಾಮದಿಂದ ಇವತ್ತು ಆ ಒಂದು, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಮೆಟ್ಟು ನಿಲ್ಲಬೇಕು ಈ ಒಂದು ಇಂಡಸ್ಟ್ರಿನಲ್ಲಿ ಅಂತ ಹರ್ಜಿರೋ ಅಂಥ ವ್ಯಕ್ತಿ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಆತನ ಎಷ್ಟು ಹೇಳಿದ್ರು ನಾವು ಸಾಲಲ್ಲ. ಇವತ್ತು ಕೆಲವರು ಹೇಳ್ತಾರೆ, ಊಸ್ ಫಾದರ್ ವಾಟ್ ಗೋಸ್, ಯಾರಪ್ಪಂದು ಏನೋ ಆಗಲಿ ನಾನು ಮಾಡಬೇಕು, ನಾನು ಅವಾಗೇನೋ ಅವನು, ಆ ಮನುಷ್ಯ ಹಂಗಲ್ಲ. ಜೀವನದಲ್ಲಿ ನಾನೊಂದು ನಿಲ್ಲಬೇಕು, ಎದ್ದು ನಿಲ್ಲಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಬಂದಿರೋಂಥ ವ್ಯಕ್ತಿ. ತುಂಬ ಡೆಡಿಕೇಟೆಡ್ ವ್ಯಕ್ತಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಸೆಟ್ಗೆ ಹೋಗ್ಬೇಕಾದ್ರೆ 10 ಗಂಟೆಗೆ ಹೋಗಿ ಅವ್ರು ಆಲೇ 7 ಗಂಟೆಗೆ 6:30ಗೆ ಶಾರ್ಟ್ ತೆಗ್ದಿರೋರು ಸರ್. ನಮ್ಮದೆಲ್ಲ ಆ್ಯಕ್ಚುಲಿ ನೈಟು ಜಾಸ್ತಿ ಶೂಟಿಂಗ್ ಇದ್ದಿದ್ದು. 2 ಗಂಟೆವರೆಗೂ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿರಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ. ಇದೇ ರೀತಿ ಹೀರೋ ಸರ್ ಇರ್ಬೋದು, ಹೀರೋಯಿನ್ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರು ಸರ್ ನಮ್ಮ ಸಿನಿಮಾದಲ್ಲಿ, ನಾನೊಬ್ಬ ಟೆಕ್ನಿಷಿಯನ್ನು, ಒಬ್ಬ ಲೈಟ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಪ್ರಶಂಸೆ ಪಡ್ತೀನಿ ಸರ್. ನಿಜವಾಗ್ಲೂ ಆ ಥರ ಒಂದು ಕೆಲಸ ಮಾಡಿದ್ದಾರೆ ಸರ್ ಪ್ರತಿಯೊಬ್ಬರು. ನಮ್ಮ ಕ್ಯಾಮರಾಮ್ಯಾನ್ ಸ್ವಾಮಿಗೌಡ್ರು ಇರ್ಬೋದು, ಆರ್ಟ್ ಡೈರೆಕ್ಟ್ರು ನಮ್ಮ ರವಿ ಸರ್ ಇವರು, ರವಿ ಐತಕ್ಳು ಅಂತ ಇದನ್ನು ಹೇಳ್ತಾರೆ ಅವರು. ಹಾಂ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸರ್ ಇನ್ನು ಈ ಸಿನಿಮಾದಲ್ಲಿ ತಾರಾಗಣದಲ್ಲಿ ತುಂಬಾ ದೊಡ್ಡ ಸರ್ಪ್ರೈಸಸ್ ಇದೆಯಂತೆ. ಸೊ ಮೇ ಬಿ ನಾಳೆ ಗೊತ್ತಾಗ್ಬೋದು. ಸೊ ಹೇಳ್ಬೇಕಂದ್ರೆ ಇಡೀ ತಾರಾಗಣದಲ್ಲಿ ಸರ್ ತುಂಬಾ ದೊಡ್ಡ ದೊಡ್ಡ ನೇಮ್ಗಳು ಈ ಸಿನಿಮಾದಲ್ಲಿ ಇರುವಂತ. ಹೌದು ಸರ್, ನಾಳೆ ಅಂತ ಬರ್ತಿರಲ್ಲ, ಬಂದಾಗ ಗೊತ್ತಾಗುತ್ತೆ ನೋಡಿ. ಕೊನೆಯದಾಗಿ ನಾಳಿನ ಈವೆಂಟ್ ಅಂದ್ರೆ ಸಿನಿಮಾ ರಿಲೀಸ್ಗೆ ಏನು ರೆಡಿ ಮಾಡ್ತೀರಾ ಆ ಮಟ್ಟಿಗೆನೆ ಒಂದು ನಾಳೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂಥದ್ದು. ಥಿಯೇಟರ್ನಲ್ಲೇ ಟೀಸರ್ ಲಾಂಚ್ ಮಾಡ್ತಿದ್ರಿ, ಕಟೌಟ್ ಆಲ್ರೆಡಿ ನಿಂತಿದೆ. ಸೊ ಕನ್ನಡ ಸಿನಿಮಾ ಪ್ರೇಕ್ಷಕರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ನಾನು ಹೇಳ್ತೀನಿ, ಬನ್ನಿ, ಕನ್ನಡ ರಾಜ್ಯೋತ್ಸವದಂದು ನಮ್ಮ ಈ ಒಂದು ನೈಜ ಘಟನೆ, ಮಣ್ಣಿನ ಆಧಾರಿತ ಒಂದು ಕಥೆನ ನಿಮ್ಮ ಜೊತೆಯಲ್ಲಿ ಆಚರಣೆ ಮಾಡ್ತಾ ಆ ಒಂದು ಟೀಸರ್ನ ಯಶಸ್ವಿಗೊಳಿಸೋಣ ಬನ್ನಿ ಅಂತ ಹೇಳ್ತಾ, ಅದೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆದರೆ ಅದೇ ರೀತಿ ಇವತ್ತು ಏನು ನಮ್ಮ ಕನ್ನಡ ಅಭಿಮಾನಿಗಳು, ಕನ್ನಡ ಪ್ರೇಕ್ಷಕರಿದ್ದಾರೆ, ಇದುವರೆಗೂ ಹೇಳ್ತಿದ್ರು ಸಿನಿಮಾ ಥಿಯೇಟ್ರುಗಳು ಮುಚ್ಚೋತ. ಇತ್ತೀಚೆಗೆ ಸೆಕೆಂಡ್ ಹಾಫಲ್ಲಿ ಬಂದಂಥ ಸಿನಿಮಾಗಳು ಇವತ್ತು ಎಷ್ಟೋ ಥಿಯೇಟ್ರ್ ಮುಚ್ಚಿರೋ ಥಿಯೇಟ್ರುಗಳಿಗೆ ಜನ ಬರ್ತಾರೆ. ಯಾಕೆ ಜನ ಬರೋಲ್ಲ ಅಂದರೆ, ಕಂಟೆಂಟ್ ಇಲ್ಲ ಅಂದರೆ ಜನ ಬಂದಿರ್ಬಿಡ್ತಾರೆ. ಇವತ್ತು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದಾಗ ಜನ ಆಟೋಮೆಟಿಕಲಿ, ಸುಫ್ರಮ್ ಶೋ ಇರ್ಬೋದು, ಈಗ ಕಾಂತಾರ ಇರ್ಬೋದು, ಹಿಂದೆ ಮಹಾದೇವ್ ಇರ್ಬೋದು, ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಿಟ್ಟಾಗ್ತಾ ಬರ್ತಿದೆ. ಇನ್ನು ಮುಂದೆ ಬರೋ ಅಂಥವನು 2025ರಲ್ಲಿ ಎಂಡ್ವರೆಗೂ ದೊಡ್ಡ ದೊಡ್ಡ ಸಿನಿಮಾಗಳಿದೆ. ನಾನು ಹೇಳೋದಿಷ್ಟೇ, ನಮ್ಮ ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಬ್ಬ ನಿರ್ಮಾಪಕ ಏನು ಕೆಲಸ ಮಾಡಿರ್ತಾರೆ 2 ವರ್ಷ, ಅವರು ಏಮಿರ್ತದೆ ಅದನ್ನು ಫುಲ್ಫಿಲ್ ಮಾಡಬೇಕಾದ್ರೆ ನೀವೆಲ್ಲ ಬಂದು ಕನ್ನಡದ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಹೇಳಿ, ಮತ್ತೊಮ್ಮೆ ಅವರೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ
ಶುಭಾಶಯನ ಕೊಡ್ತೀನಿ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಸತ್ಯಪ್ರಕಾಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.